ಕರ್ನಾಟಕದಲ್ಲಿ ಮಹಿಳಾ ಕ್ರಿಕೆಟ್ ಹುಟ್ಟು ಹಾಕಿದ್ದೆ ಶಾಂತ ರಂಗಸ್ವಾಮಿ. ರಾಜ್ಯ ಕ್ರಿಕೆಟ್ನಲ್ಲಿ ಮಹಿಳಾ ಶಕ್ತಿಯನ್ನ ತೋರಿಸಿದ್ದೇ ಶಾಂತ ರಂಗಸ್ವಾಮಿ ಅವರು. ಇಂತಹ ಮಹಿಳಾ ಸಾಧಕಿಗೆ ಗೌರವವನ್ನ ಸಲ್ಲಿಸಲು ಕೆಎಸ್ಸಿಎ ಹಿಂದೇಟನ್ನ ಹಾಕಿದೆ. ಪುರುಷರ ಕ್ರಿಕೆಟ್ಗಳಿಗೆ ಇರುವಂತಹ ಗೌರವ ಮಹಿಳಾ ಕ್ರಿಕೆಟ್ಗಳಿಗಿಲ್ವಾ ಅನ್ನುವಂತ ಪ್ರಶ್ನೆ ಎದುರಾಗಿಬಿಟ್ಟಿದೆ. ಚಿನ್ನಸ್ವಾಮಿ ಸ್ಟೇಡಿಯಂನ ಸ್ಟ್ಯಾಂಡ್ಗೆ ಶಾಂತಾ ಅವರ ಹೆಸರನ್ನ ಇಡಲು ಹಿಂದೇಟನ್ನ ಹಾಕಿದ್ದಾರೆ. 10 ಸ್ಟ್ಯಾಂಡ್ಗಳಿಗೆ ಪುರುಷ ಆಟಗಾರರನ್ನ ಹೆಸರಿಟ್ಟಿದೆ ಕೆಎಸ್ಸಿಎ. ಆದ್ರೆ ಮಹಿಳಾ ಕ್ರೀಡಾಪಟುಗಳನ್ನ ಕಡೆಗಣಿಸ್ತಿರೋದು ಯಾಕೆ ಅನ್ನುವಂತಹ ಪ್ರಶ್ನೆ ಎದುರಾಗ್ತಿದೆ. ಸ್ವತಃ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹೇಳಿದ್ರು ಕೂಡ ಕೆಎಸ್ಸಿಎ ಕೇಳಲಿಲ್ಲ. ಕೆಎಸ್ಸಿಎ ನಿರ್ಧಾರಕ್ಕೆ ಕ್ರಿಕೆಟ್ ಅಭಿಮಾನಿಗಳೀಗ ಭಾರಿ ಆಕ್ರೋಶವನ್ನ ಹೊರಗಾಗ್ತಿದ್ದಾರೆ. ಇನ್ನು ಕ್ರೀಡೆಯ ವಿಚಾರಕ್ಕೆ ಬಂದ್ರೆ ಸಾಕಷ್ಟು ಸದ್ದು ಮಾಡುವಂತದ್ದು ಬೇರೆಲ್ಲ ಕ್ರೀಡೆಗಿಂತ ಹೆಚ್ಚಾಗಿ ಕ್ರಿಕೆಟ್. ಆದರೆ ಕ್ರಿಕೆಟ್ ನಲ್ಲೂ ಕೂಡ ಪುರುಷ ಕ್ರಿಕೆಟ್ ಆಟಗಾರರಿಗೆ ನೀಡುವಂತಹ ಗೌರವ ಸ್ಥಾನಮಾನ ಆದ್ರೆ ಮಹಿಳಾ ಕ್ರಿಕೆಟ್ ಆಟಗಾರರಿಗೆ ಸಿಗ್ತಾ ಇಲ್ಲ. ಇದೇ ವಿಚಾರವಾಗಿ ಕರ್ನಾಟಕದಲ್ಲಿ ಮಹಿಳಾ ಕ್ರಿಕೆಟ್ ಅನ್ನ ಹುಟ್ಟು ಹಾಕಿದ್ದೆ ಶಾಂತಾ ರಂಗಸ್ವಾಮಿ ಅವರು. ರಾಜ್ಯ ಕ್ರಿಕೆಟ್ನಲ್ಲಿ ಮಹಿಳಾ ಶಕ್ತಿಯನ್ನ ತೋರಿಸಿದ್ದೇ ಶಾಂತ ರಂಗಸ್ವಾಮಿ. ಆದರೆ ಇಂತಹ ಮಹಿಳಾ ಸಾಧಕಿಗೆ ಗೌರವವನ್ನ ಸಲ್ಲಿಸಲು ಕೆಎಸ್ಸಿಎ ಹಿಂದೇಟನ್ನ ಹಾಕಿದೆ. ಚಿನ್ನಸ್ವಾಮಿ ಸ್ಟೇಡಿಯಂನ ಸ್ಟ್ಯಾಂಡ್ಗೆ ಶಾಂತ ಅವರ ಹೆಸರನ್ನ ಇಡಲು ಹಿಂದೇಟನ್ನ ಹಾಕಿದೆ. 10 ಸ್ಟ್ಯಾಂಡ್ಗಳಿಗೆ ಪುರುಷ ಆಟಗಾರರ ಹೆಸರಿಟ್ಟಿದೆ ಕೆಎಸ್ಸಿಎ. ಆದ್ರೆ 10 ಸ್ಟ್ಯಾಂಡ್ಗಳ ಪೈಕಿ ಒಂದೇ ಒಂದು ಮಹಿಳಾ ಕ್ರೀಡಾಪಟುಗಳ ಹೆಸರನ್ನ ಇಟ್ಟಿಲ್ಲ. ಸ್ವತಃ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ಹೇಳಿದ್ರು ಕೂಡ ಕೆಎಸ್ಸಿಎ ಇದನ್ನ ತಲೆಗೆ ಹಾಕೊಳ್ಳಿಲ್ಲ. ಹಾಗಾಗಿ ಕೆಎಸ್ಸಿಎ ನಿರ್ಧಾರಕ್ಕೆ ಕ್ರಿಕೆಟ್ ಅಭಿಮಾನಿಗಳು ಆಕ್ರೋಶವನ್ನ ಹೊರಗಾಗ್ತಿದ್ದಾರೆ. ಮಹಿಳಾ ಕ್ರಿಕೆಟ್ ಅನ್ನೋದು ನಾವು ಈಗ ಪಾಪ್ಯುಲರೈಸ್ ಆಗ್ತಾ ಇದೆ. ಆದರೆ ಅದನ್ನು ಹುಟ್ಟಾಕ್ದವರು ಅದರ ಜೊತೆ ಸತತವಾಗಿ ಒಂದು ಬಾಂಡಿಂಗನ್ನು ಇಟ್ಕೊಂಡಿರೋದು ನಾವು ನಿಜಕ್ಕೂ ಕಮ್ಮಿನೇ ಕೇಳಿರ್ತೀವಿ ಈಗಿನ ಜನ್ರೇಷನ್ನವರು. ನಿಜಕ್ಕೂ ಹೇಳಬೇಕಂತಂದರೆ ಮಹಿಳಾ ಕ್ರಿಕೆಟ್ ಅನ್ನೋದು 1973 ಸ್ಟಾರ್ಟ್ ಆಗಿತ್ತು. ಅದು ನಮ್ಮ ಕರ್ನಾಟಕದವರು ನಮ್ಮ ಕರ್ನಾಟಕವನ್ನು ಉನ್ನತ ಸ್ಥಾನಕ್ಕೆ ತಗೊಂಡೋಗಿ ಮಹಿಳಾ ಕ್ರಿಕೆಟಿಗರಿಗೂ ಕೂಡ ಒಂದಷ್ಟು ಸ್ವಾಭಿಮಾನ ಇದೆ, ನಾವು ಕೂಡ ಗೆಲ್ತೀವಿ ಆಡ್ತೀವಿ ಅಂತ ಆಗೇನೆ ತೋರಿಸ್ಕೊಟ್ಟಿದ್ರು. ನಾವು ಅದನ್ನು ಈಗ ಪಾಪ್ಯುಲರೈಸ್ ಮಾಡ್ತಾ ಇದ್ದೀವಿ ಅಷ್ಟೇ. ಇನ್ನು ಹಿಂದೆ ನೋಡೋದಾದರೆ ಶಾಂತ ರಂಗಸ್ವಾಮಿಯವರು, ಇವರ ಹೆಸರನ್ನು ನೀವು ಕೇಳಿರ್ತೀರ. ಹಾಗೆ ಅವರ ಜೊತೆ ಸತತ 17 ವರ್ಷ ಕ್ರಿಕೆಟನ್ನು ಆಡಿಕೊಂಡು ಅವರ ಜೊತೆ ಒಂದು ಒಳ್ಳೆಯ ಬಾಂಡಿಂಗನ್ನು ಇಟ್ಕೊಂಡು ನಮ್ಮ ಕರ್ನಾಟಕ ತಂಡಕ್ಕೆ ಆಡಿರುವಂತಹ ನಮ್ಮ ಜೊತೆ ಜಾನ್ವಿ ದೇಸಾಯಿ ಅವರಿದ್ದಾರೆ. ನಾನು ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ನಿಜಕ್ಕೂ ಒಂಥರ ಖುಷಿ ಆಗತ್ತೆ, ಹೆಮ್ಮೆ ಆಗತ್ತೆ ನಮ್ಮ ಯಂಗ್ಸ್ಟರ್ಸ್ಗೆ. ಅದರಲ್ಲೂ ಮಹಿಳಾ ಕ್ರಿಕೆಟರ್ಸ್ ಆಗಬೇಕು ಅಂತ ಎಷ್ಟೋ ಜನ ಕನಸು ಕಂಡಿರ್ತಾರೆ. ಆಗೇನೆ ಅವರು ಆ ಕನಸುಗಳನ್ನು ಕಂಡು ಅದನ್ನು ನನಸು ಮಾಡಿಕೊಂಡು ಅದರಲ್ಲಿ ಒಂದು ಹೆಸರನ್ನು ಕೂಡ ಮಾಡಿದ್ದಾರೆ. ಬನ್ನಿ ನಾನು ಅವ್ರನ್ನೇ ಮಾತನಾಡಿಸ್ತಾ ಹೋಗ್ತೀನಿ. ಹಲೋ ಮ್ಯಾಮ್. ಹಲೋ, ಹೌ ಆರ್ ಯು? ಈಗ ಚಿನ್ನಸ್ವಾಮಿ ಸ್ಟೇಡಿಯಮ್ಮಲ್ಲಿ ಒಂದು ಗೋಲ್ಡನ್ ಜೂಬ್ಲಿ ಸೆಲೆಬ್ರೇಷನ್ ನಡೀತಾ ಇದೆ. ಈ ಗೋಲ್ಡನ್ ಜೂಬ್ಲಿ ಸೆಲೆಬ್ರೇಷನಲ್ಲಿ 10 ಜನ ಲೆಜೆಂಡ್ಸ್ಗಳಿಗೆ ಹೆಸರಿಟ್ಟಿದ್ದಾರೆ. ಒಂದೊಂದು ಸ್ಟ್ಯಾಂಡ್ಗೆ ಇಡಬೇಕು ಅಂತ ಹೇಳಿ. ಹಾಂ, ಅದು ಪ್ರಸ್ತಾಪ ಆಗಿದೆ. 10 ಜನ ಲೆಜೆಂಡ್ಸ್ಗೆ ಒಂದೊಂದು ಸ್ಟ್ಯಾಂಡ್ ಹೆಸರಿಡಬೇಕು ಅಂತೇಳಿ ಒಂದಷ್ಟು ಸ್ಟ್ಯಾಂಡ್ಗಳಿದ್ದಾವೆ. ಅದರಲ್ಲಿ ಬರೀ ಪುರುಷರೇ ಇದ್ದಾರೆ. ಇದಕ್ಕೆ ಏನು ಅನಿಸತ್ತೆ? ಏನಂತ ಹೇಳಿ, ನಾನು ಇದು ಒಂದು ಆಂದೋಲನನೇ ಶುರು ಮಾಡಿದ್ದೀನಿ. ಯಾಕೆಂದರೆ ನಮ್ಮ ಶಾಂತ ರಂಗಸ್ವಾಮಿ ಯಾರು ಕರ್ನಾಟಕದಲ್ಲಿ ಕ್ರಿಕೆಟ್, ಮಹಿಳಾ ಕ್ರಿಕೆಟ್ ಅಂತ ಇವತ್ತು ಏನಾಗಿದೆ ಅದನ್ನು ಹುಟ್ಟು ಹಾಕಿದ್ದವಳೆ ಶಾಂತ ರಂಗಸ್ವಾಮಿ. ಅವಳ ಜೊತೆಗೆ ನಾವುಗಳು ಕೂಡಿ ಅದನ್ನು ಬೆಳೆದು ಕಟ್ಟಿದ್ವಿ. ಏನಂದರೆ ನಾವು 50 ವರ್ಷದ ಹಿಂದೆ ಇಮ್ಯಾಜಿನ್ ಮಾಡ್ಕೊಳ್ಳಿ. ಆವಾಗ ಹೆಣ್ಮಕ್ಳು ಮನೆಯಿಂದ ಹೊರಗೆ ಬರ್ತಿರ್ಲಿಲ್ಲ. ಬಂದ್ರೂ ಏನೋ ಒಂದು ಬೇರೆ ಒಂದು ಬ್ಯಾಡ್ಮಿಂಟನ್ನೋ ಒಂದು ಖೋಖೋನೋ ಒಂದು ಇದು ಆಡೋರು. ಕ್ರಿಕೆಟ್ ಅಂತ ಪುರುಷ ಪ್ರಧಾನವಾದ ಒಂದು ಆಟನ ನಾವುಗಳು ಆವಾಗ ನಾವು ಆಡ್ತಿದ್ವಿ. ಅಂದರೆ ಫಸ್ಟು ಬೀದಿಲೇ ಆಡುವಾಗಲೇ ಏನೋ ಹೇಳೋ ಗಂಡು ಬೀರಿ ಕ್ರಿಕೆಟ್ ಆಡ್ತಾಳೆ ಅಂತ ನನಗೆ ಅಂತಿತ್ತು. ನಾನು ಆವಾಗ ಲೆಫ್ಟ್ ಹ್ಯಾಂಡರು, ಲೊಡ್ಡೆ. ನಾನು ರೋಡಲ್ಲಿ ಹುಡುಗರುಗಳ ಜೊತೆ ಬೇರೆ 4 ಚಿನ್ನಿ ದಾಂಡು ಎಲ್ಲ ಆಡೋ ಜೊತೆಗೆ ಕ್ರಿಕೆಟು ನಾವು ಆಡ್ತಿದ್ದೆ. ಆವಾಗ ಹಾಗಿದ್ದಾಗ ಅದನ್ನು ಒಂದು ಒಂಥರ ಒಂದು ಫಾರ್ಮೇಟಿವ್ ಆಗಿ ನಾವು
ಶುರು ಮಾಡಿದ್ದು ಆ, ಶಾಂತಾರಂಗಸ್ವಾಮಿ. ಅಂದರೆ ಅವರೆಲ್ಲ ಸಾಫ್ಟ್ ಬಾಲ್ ಆಡ್ತಿದ್ದವರು. ಆಮೇಲೆ ಕ್ರಿಕೆಟ್ಗೆ ನಾವುಗಳು ಸ್ವಿಚ್ ಆಫ್ ಆದ್ವಿ. ಸೊ ಅಲ್ಲಿಂದ ಶುರು ಆಯಿತು. ಯಾವಾಗ 73ನಲ್ಲಿ ಶಾಂತ ಕ್ರಿಕೆಟು ಫ್ಯಾಲ್ಕನ್ಸ್ ಕ್ರಿಕೆಟ್ ಕ್ಲಬ್ ಅಂತ, ಅಲ್ಲಿಂದ ಅವ್ರುಗಳು ಶುರು ಮಾಡಿದ್ರು. ಆಮೇಲೆ ಇಲ್ಲಿ ಒಂದಿಷ್ಟು ಜನ ಹುಡುಗಿಯರು ನಾವು ಇಲ್ಲಿ ಬಸವನಗುಡಿ ಏರಿಯಾಲಿ ಒಂದು ಪದ್ಮ ಸೋಷಿಯಲ್ಸ್ ಅಂತ ನಾವು ಕ್ರಿಕೆಟ್ ಕ್ಲಬ್ ಅಂತ ಒಂದು ಮಾಡಿಕೊಂಡು ಒಂದು ಆವಾಗ ನೀವು ನಂಬಲ್ಲ, ಒಂದು 200-300 ಜನ ಹುಡುಗಿಯರು ಬಂದಿದ್ದರು. ಇದು ಆವಾಗ ಹುಟ್ಟು ಹಾಕಿ ಅದನ್ನು ಇದುವರ ತನಕ ನಾವು ಬೆಳೆಸ್ಕೊಂಡು ಬಂದಿದ್ದೀವಿ ಅಂದರೆ ಅದು ತುಂಬ ಹೆಮ್ಮೆಯ ಪಡವಾದ ವಿಷಯ. ಏನು ಗೊತ್ತಾ, ಇವಾಗ ಕೇಳ್ತಾರೆ, ಅಯ್ಯೋ ನೀವೆಲ್ಲ ಅಷ್ಟು ಕಷ್ಟ. ನಾವು ಫಸ್ಟು ಮನೇಲಿ ಬೈಸ್ಕೊಬೇಕು. ಏಕೆ ಅಂದರೆ ಅವಾಗ ತುಂಬ ನಾವೆಲ್ಲ ಒಂಥರ ಮಿಡ್ಲ್ ಕ್ಲಾಸ್ ಸಂಪ್ರದಾಯಸ್ಥರ, ಆಲ್ಮೋಸ್ಟ್ ಒಂಥರ ಜಾಸ್ತಿ ಜನ ಮಿಡ್ಲ್ ಕ್ಲಾಸ್ ಬ್ರಾಹ್ಮಿನ್ ಕಮ್ಯುನಿಟಿ ಹುಡುಗಿಯರುಗಳೇ ನಾವುಗಳು. ಇಂಥ ಮಡಿವಂತ ವಾತಾವರಣದಲ್ಲಿ ನಾವು ಒಂದು ಒಗ್ಗಟ್ಟಾಗಿ ನಾವು ಕ್ರಿಕೆಟ್ ಶುರು ಮಾಡಿ, ಫಸ್ಟು ಒಂದು ಜಯನಗರಲ್ಲಿ ಒಂದು ಕ್ಲಬ್ಬು, ಮತ್ತು ನ್ಯಾಷನಲ್ ಕಾಲೇಜ್ ಬಸವನಗುಡಿ ಅಲ್ಲೊಂದು ಕ್ಲಬ್ಬು, ಇಲ್ಲಿ ಬಸವನಗುಡಿ ನಮ್ಮ ದೊಡ್ಡ ಗಣೇಶನ ಪಕ್ಕ ಆವಾಗ ಫೀಲ್ಡ್ ಇತ್ತು, ಅಲ್ಲಿ ನಾವು ಒಂದು 3-4 ಕ್ಲಬ್ಬು ನಾವು ಬೆಂಗಳೂರಲ್ಲಿ ಶುರು ಮಾಡಿದ್ವಿ. ಅದನ್ನು ಶುರು ಮಾಡಿದ್ದನ್ನು ಆವಾಗ ಇವಳೇ ಶಾಂತಾನೇ ಮುಖ್ಯ ಕಾರಣ. ಅವಳು ಎಲ್ಲರನ್ನೂ ಒಗ್ಗೂಡಿಸಿ ಮಾಡಿ, ಆಮೇಲೆ ನಾವು ಎಂಥ ಮನೆಯಲ್ಲಿ ಬೈಸ್ಕೊಂಡು, ಆಮೇಲೆ ನಮ್ಮ ಹತ್ರ ದುಡ್ಡು ಇರ್ತಿರ್ಲಿಲ್ಲ. ಏನು ಒಂದು ನಿಮಗೆ ಒಂದು ಶೂ ಬೇಕು ಅಂದ್ರೂ ಒಂದು ಆವಾಗೆಲ್ಲ ನಾವು ಬರೀ ವೈಟ್ಸೇ ಹಾಕ್ಕೊಳ್ತಾ ಇದ್ದಿದ್ದು, ಏನು ಇದಿಲ್ಲ. ಅಥವಾ ಟ್ರ್ಯಾಕ್ ಪ್ಯಾಂಟ್ರಲ್ಲಿ ಸಹಿತ ನಮಗೆ ಅಲೋ ಮಾಡ್ತಿರ್ಲಿಲ್ಲ ಪ್ರಾಕ್ಟೀಸ್ಗೆ. ವೈಟೇ ಹಾಕ್ಕೊಂಡು ಹೋಗ್ಬೇಕಿತ್ತು, ವೈಟ್ ಶೂನೇ ಹಾಕ್ಕೊಬೇಕಿತ್ತು. ಅದೆಲ್ಲ ನಮಗೆ ಮನೇಲಿ ಎನ್ಕರೇಜ್ಮೆಂಟ್ ಇಲ್ಲದೆ ಇಲ್ವಾ. ನಮ್ಮ ತಂದೆ ಎಲ್ಲ ಏನು ಬೇಕಾದ್ರೂ ಆಟ ಆಡೋ, ಆದರೆ ಕ್ರಿಕೆಟ್ ಅಂತ ಅದು ಗಂಡು ಬರಿ ಆಟ, ಅದು ಇಂಥ ಆಟ ಆಡಿದ್ರೆ ನೀವು ಆಮೇಲೆ ನೀವು ಕಪ್ಪಾಗಿ ಹೋಗ್ತೀರಾ, ಗಂಡು ಸಿಗಲ್ಲ, ಆಮೇಲೆ ರೌಡಿ ಅಂತ ನನಗೆ ಅಂತ ಇದ್ರು ರೋಡಲ್ಲಿ. ಅವಳು ಬಿಡಪ್ಪ ರೌಡಿ. ಎಂಥ ಮಡಿವಂಥ ಪ್ರತಿಕೂಲ ಇದು ಏನು ವಾತಾವರಣ ನಮಗಿದ್ದಿದ್ದು. ದುಡ್ಡಿಲ್ಲ, ಎನ್ಕರೇಜ್ಮೆಂಟ್ ಇಲ್ಲ. ಪೇರೆಂಟ್ಸ್ ಇವಾಗೆಲ್ಲ ಪೇರೆಂಟ್ಸ್ ಅವರೇ ಕರ್ಕೊಂಬರ್ತಾರೆ, ಕರ್ಕೊಂಡು ಹೋಗ್ತಾರೆ, ಪಿಕಪ್ಪು ಡ್ರಾಪು ಏನು ಕಾರಲ್ಲಿ. ನಾನು ನೋಡಿದ್ದೀನಿ, ನಾನು ಮ್ಯಾನೇಜರಾಗಿ ಹೋಗ್ತಿರುವಾಗ ಕೋಚ ನಮ್ಮ ಜೂನಿಯರ್ ಟೀಮ್ಗೆ ಹೋಗುವಾಗ ಪೇರೆಂಟ್ಸ್ ಡ್ರೈವ್ ಮಾಡ್ಕೊಂಬರ್ತಾರೆ ಅಷ್ಟು ದೂರ, ಫ್ಲೈಟಲ್ಲಿ ಬರ್ತಾರೆ. ನಾವು ಇಳ್ಕೊಂಡು, ಇವಾಗೆಲ್ಲ ಹೋಟ್ಲಲ್ಲಿ ಇಳಿಸ್ತಾರೆ ನಮ್ಮ ಕ್ರಿಕೆಟ್ ಹುಡುಗಿಯರನ್ನೆಲ್ಲ. ನಾವೆಲ್ಲ ಆವಾಗ ಏನು ಡಾರ್ಮಿಟ್ರಲ್ಲಿ ಇಳಿಸೋರು, ಆಯಿತಾ. ಆಮೇಲೆ ಸ್ಕೂಲ್ಗಳಲ್ಲಿ ಇಳಿಸೋರು, ಕಾಲೇಜಸ್ ಇಳಿಸೋರು, ಕಾಮನ್ ಬಾತ್ರೂಮು, ಕ್ಯಾನ್ ಯು ಬಿಲೀವ್, ಆಯಿತಾ. ಆಮೇಲೆ ಒಂಥರ ಒಂದು ಹುಡುಗಿರಿಗೆ ಇರಬೇಕಾದ ಒಂದು ಪ್ರೈವಸಿಯೇ ಇರ್ತಿರ್ಲಿಲ್ಲ. ಅಂಥ ಕಡೆ ನಾವು ಹೋಗಿ ಅಷ್ಟು ಅಂದರೆ ಪ್ಯಾಷನ್ ನಾವು ಆಗಿನ ಜನ್ರೇಷನ್ ನಾವು ಆಡ್ದೋ ಎಲ್ಲ ಹುಡುಗಿಯರುಗಳು ಕ್ರಿಕೆಟ್ ಅಂದರೆ ಆ ಪ್ಯಾಷನ್. ಎಂಥ ಕಷ್ಟಕ್ಕೂ ನಾವು ರೆಡಿ ಇದ್ವಿ. ನಾವು ಸೈಕಲಲ್ಲಿ ಹೋಗ್ತಾಯಿದ್ವಿ, ನಡ್ಕೊಂಡು ಹೋಗ್ತಾಯಿದ್ವಿ. ನಾನು ಶಾಂತ ನಾವುಗಳೇ ಒಂದು ಇಷ್ಟು ಜನ ಹುಡುಗಿರು ಜಯನಗರಿಂದ ನಮಗೆ ಇಲ್ಲಿ ಬಸವನಗುಡಿಗೆ ಬರೋಕ್ಕೆ ನಮಗೆ ಬಸ್ಗೆ ನಮಗೆ ದುಡ್ಡು ಇರ್ತಿರ್ಲಿಲ್ಲ. ನಡ್ಕೊಂಡು ಬರ್ತಾಯಿದ್ವಿ. ನನಗೆ ಇನ್ನೂ ಜ್ಞಾಪಕ ಇದೆ, ನಡ್ಕೊಂಡು ಬಂದಿದ್ವಿ. ಇಲ್ಲದೇ ಇದ್ದರೆ ಆಮೇಲೆ ನಮ್ಗೆ ಆವಾಗೆಲ್ಲ ಕಂಠೀರವ ಸ್ಟೇಡಿಯಮಲ್ಲಿ ನಮಗೆ ಕ್ರಿಕೆಟ್, ಆವಾಗ ಯೂತ್ ಸರ್ವೀಸಸ್ ಆ್ಯಂಡ್ ಇದು ಗೌರ್ಮೆಂಟ್ ಆಫ್ ಕರ್ನಾಟಕದೇ, ಅವರು ಬೇರೆ ಕ್ರೀಡೆಗಳ ಜೊತೆಗೆ ಕ್ರಿಕೆಟು ಇಂಟ್ರಡ್ಯೂಸ್ ಮಾಡಿದ್ರು, ಏನೋ ಕೋಚಿಂಗು. ಆವಾಗ ಕೋಚಿಂಗ್ ಕ್ಯಾಂಪ್ಸ್ಗಳಿರ್ತಿತ್ತು ನಮ್ಗೆ ಅಲ್ಲಿ. PS ವಿಶ್ವನಾಥ್ ಅಂತ, ಆಮೇಲೆ ನಜರತ್ ಅಂತ, ಅವರೆಲ್ಲ ಫಾರ್ಮರ್ ರಣಜಿ ಪ್ಲೇಯರ್ಸು. ಅವರುಗಳು NIS ಕೋಚ್ಗಳು, ನ್ಯಾಷನಲ್ ಇದು ಕೋಚ್ಗಳು. ನಮಗೆ ಆವಾಗ ಫಸ್ಟು ಫಾರ್ಮಲ್ಲಾಗಿ ಕ್ರಿಕೆಟನ್ನು ಆಡೋಕ್ಕೆ ನಮಗೆ ಹೇಳ್ಕೊಟ್ಟಿದ್ದು. ಅಂದರೆ ಹೇಗೆ ಆಡಬೇಕು ಕ್ರಿಕೆಟ್. ನಾವೆಲ್ಲ ಸುಮ್ಮನೆ ಆಡ್ತಿದ್ವಿ, ಏನೋ ರೋಡಲ್ಲಿ ಹುಡುಗರ ಜೊತೆ ಹುಡುಗಾಟವಾಗಿ ಇದಾಗಿತ್ತು. ಆದರೆ ಕ್ರಿಕೆಟ್ ಹೇಗೆ ಆಡಬೇಕು ಅದ್ರ ಬಗ್ಗೆ ಡೀಪ್ ಆಗಿ ನಾವು ಒಂಥರ ನಾಲೆಡ್ಜ್ ಬೆಳೆಸ್ಕೊಳ್ಳೋಕ್ಕೆ, ಅಥವಾ ಅದರಲ್ಲಿ ಒಂಥರ ಆ ಪ್ಯಾಷನ್ ಹುಟ್ಟುಹಾಕಿದ್ದೇ ನಮಗೆ ಆವಾಗಿದ್ದಿದ್ದು ನಮಗೆ ಕೋಚ್ಗಳು. ಆಮೇಲೆ ಅದರಲ್ಲಿ ಶಾಂತ ಮೇಯ್ನಾಗಿ ಅವಳೇ ಇನ್ಸ್ಪಿರೇಷನ್. ಅವಳು ಹೇಗೆ ಹೊಡೆಯೋಳು ಅಂದರೆ ಆಗಿನ ಕಾಲಕ್ಕೆ. ಇವಾಗೆಲ್ಲ ಏನು ಗೊತ್ತಾ, ಏನೋ ಲಕ್ಷಗಟ್ಟಲೆ ಎಲ್ಲ ಕೊಡ್ತಾರಂತೆ ಬ್ಯಾಟ್ಗಳಿಗೆ, ಒಂಥರ ಇವಾಗೆಲ್ಲ. ನಾವೆಲ್ಲ ಆವಾಗ ನಮ್ಮ ಹತ್ರ ಬ್ಯಾಟ್ ಸಹಿತ ಸರಿಗಿರೋರು ಇರ್ತಿರ್ಲಿಲ್ಲ.
ಅದನ್ನೆಲ್ಲ ಯಾವುದೋ ಒಂದು ಶೇರ್ ಮಾಡ್ಕೊತಾ ಇದ್ವಿ ಒಬ್ರಿಗೊಬ್ರು. ಒಬ್ರ ಹತ್ರ ಒಂದು ಬ್ಯಾಟ್ ಇದ್ದರೆ ಅದನ್ನು ಆಮೇಲೆ ಏನೋ ಆಯಿಲ್ ಮಾಡೋದೇನು, ಆಮೇಲೆ ಅದನ್ನು ಒಂದು ಕೋಲ್ಗೆ ಅದು ರೆಡ್ ಬಾಲ್ನ ಕಟ್ಬಿಟ್ಟು ಟಕ ಟಕ ಹೊಡೆಯೋದೇನು, ಸೀಸನಿಂಗ್ ಅಂತ ಇವೆಲ್ಲ ಸೀಸನ್ ಮಾಡಿಕೊಂಡು, ಆಮೇಲೆ ಪ್ಯಾಡು, ಗ್ಲೌಸು, ಆಮೇಲೆ ಇದು ಎಲ್ಲನೂ ಶೇರ್ ಮಾಡ್ಕೊತಿದ್ವಿ. ಒಂದೇ ಕಿಟ್ಟು ನಮಗೆ ಒಬ್ರೊಬ್ರಿಗೆ ಇವಾಗಿನ ಥರ ಪರ್ಸ್ನಲ್ ಕಿಟ್ ಎಲ್ಲ ಏನಿಲ್ಲ. ಬ್ಯಾಟ್ಗಳು ಒಬ್ರಿಗೊಬ್ರು, ಓ ಇದು ಚೆನ್ನಾಗಿ ಇದರಲ್ಲಿ ನೀವು ಚೆನ್ನಾಗಿ ಸ್ಕೋರ್ ಮಾಡ್ತೀಯಾ, ಇದರಲ್ಲಿ ಹೊಡಿಯ ಅಂತ ಕೊಡೋಳು. ಅಥವಾ ನಾವು ಆ ಥರ ನಾವು ಒಂದು ಒಗ್ಗಟ್ಟು, ಒಂದು ಪ್ಯಾಷನ್ನೇ ನನ್ನ ಒಂಥರ ಬಾಂಡಿಂಗನ್ನು ಒಂದಿತ್ತಲ್ಲ, ಅದು ನೀವು ಇಮ್ಯಾಜಿನ್ನೇ ಮಾಡ್ಕೊಳಕ್ಕಾಗಲ್ಲ ಈಗಿನ ಜನ್ರೇಷನ್ ಇವ್ರಿಗೆ. ಇವಾಗ ಎಲ್ಲರೂ ಇಂಡಿವಿಜುವಲಿಸ್ಟಿಕ್ಕು. ಅದು ಕ್ರಿಕೆಟ್ ಇಸ್ ಎ ಟೀಮ್ ಗೇಮ್ ಅಲ್ವಾ. ಟೀಮ್ ಅಂದರೆ ಟೀಮು. ನಾವು ಆನ್ ದ ಫೀಲ್ಡ್, ಆಫ್ ದ ಫೀಲ್ಡ್ ನಾವು ಎಲ್ಲನೂ ಹಂಚ್ಕೊತಾ ಇದ್ವಿ. ಅಂದರೆ ನಮ್ಮ ಫ್ರಸ್ಟ್ರೇಷನ್ ಆಗಲಿ, ನಮ್ಮದು ಈವನ್ ಒಂದು ನಾವು ಮನೆಯಿಂದನೇ ಕಟ್ಕೊಂಡು ಹೋಗಬೇಕಿತ್ತು ಅವಾಗೆಲ್ಲ. ನಮ್ಮಮ್ಮ ಎಲ್ಲ ಏನೋ ಹಿಂದಿನ ಇದು ಮಾಡಿ ಕಟ್ಕೊಡೋರು ನಮಗೆಲ್ಲ. ಅವಾಗೆಲ್ಲ ಹೋಟ್ಲೆಲ್ಲಿತ್ತು, ದುಡ್ಡೆಲ್ಲಿತ್ತು, ಏನಿರಲಿಲ್ಲ. ನೀವು ಇಮ್ಯಾಜಿನ್ ಚಿತ್ರಾನ್ನ, ಏನೋ ಪುಳಿಯೋಗರೆ, ಮೊಸರನ್ನ, ಅದು ಕೆಲವು ಸಲ ಹಿಂದಿನ ದಿನದ್ದನ್ನು ಅದರಲ್ಲಿ ಕಟ್ಕೊಂಡು ಅದನ್ನು ಹೋಗಿ ತಿಂದು ನಾವು ಮ್ಯಾಚ್ಗಳಾಡಿ ಅಥವಾ ಕ್ಯಾಂಪು ಅದು ಮಾಡಿ. ಅದ್ರ ಜೊತೆಗೆ ನಮಗೆ ಬೇರೆ ಏನು ಮನೆಯಲ್ಲಿ ನಾವೆಲ್ಲ ಒಂಥರ ಮಿಡ್ಲ್ ಕ್ಲಾಸ್ ಎಜುಕೇಟೆಡ್ ಫ್ಯಾಮ್ಲಿ ಅಲ್ವಾ. ನಮಗೆ ಓದು ಮುಖ್ಯ ಆಯಿತು. ನಮ್ಮ ತಂದೆ ತಾಯಿಗಳು ನೀ ಏನಾದ್ರು ಮಾಡ್ಕೊ, ಆದರೆ ಫಸ್ಟು 1 ವರ್ಷವೂ ಫೇಲ್ ಆಗಬಾರ್ದು. ನೀ ಫೇಲ್ ಆದ ದಿನ ನಿನಗೆ ನಿಮ್ಮದು ಎಜುಕೇಷನ್ ಚಾಪ್ಟರ್ ಕ್ಲೋಸ್ ಅಂತ ನಮ್ಮ ತಂದೆ ಯಾವಾಗಲೂ ಹೆದರಿಸೋರು. ಆ ಹೆದರಿಕೆಗೆ ನಾವು ಓದೂ ಮಾಡಿಕೊಂಡು, ಕ್ರಿಕೆಟೂ ಆಡಿಕೊಂಡು, ಆಯಿತಾ, ಮನೆ ಕೆಲಸಗಳು ಅವಾಗ ನಾವು ಮಾಡಬೇಕಿತ್ತು. ನಾವು ಹೆಣ್ಮಕ್ಳು, ನಾವೆಲ್ಲ ಮನೇಲಿ, ಇವಾಗ ಶಾಂತ ಮನೇಲಾಗಲಿ ನಮ್ಮ ಮನೇಲಾಗಲಿ ಹೆಣ್ಮಕ್ಳು ಜಾಸ್ತಿ. ನಾವು ಮನೆ ಕೆಲಸವೂ ಮಾಡಿ, ಅಪ್ಪ ಅಮ್ಮಂಗೂ ಹೆಲ್ಪ್ ಮಾಡಿ ನಮಗಿರೋ ಲಿಮಿಟೆಡ್ ಸೋರ್ಸಸ್ಸಲ್ಲಿ ಇದು ಮಾಡಿ ಕ್ರಿಕೆಟ್ ಅಷ್ಟು ಪ್ಯಾಷನ್ನು. ಅಂದರೆ ಅದು ನೀವು ಇಮ್ಯಾಜಿನ್ನೇ ಮಾಡ್ಕೊಳಕ್ಕಾಗಲ್ಲ. ನಿದ್ದೆ ಮಾಡಿದ್ರು ಅದೇ. ಆಮೇಲೆ ನಮಗೆ ಏನು ಗೊತ್ತಾ, ನಮಗೆ ಒಂದು ವೈಟ್ಸ್, ಇವಾಗ ಒಂದು ಇಸ್ತ್ರಿ ಮಾಡ್ಕೊಳ್ಳೋಕ್ಕೆ ನಮಗೆ ದುಡ್ಡು ಇರ್ತಿರ್ಲಿಲ್ಲ. ನಾ ಏನು ಮಾಡ್ತಿದ್ದೆ ಗೊತ್ತಾ, ಇದು ನೀಟಾಗಿ ಅದನ್ನು ಒಗೆದಾದ್ಮೇಲೆ ದಿಂಬಿನ ಕೆಳಗೆ ಇಟ್ಕೊಂಡು ಆಯಿತಾ, ಅದನ್ನು ಇಸ್ತ್ರಿ ಥರ ಅದು ಮಲ್ಗೆ ಅದ್ರ ಮೇಲೆ 2-3 ಇದು ಹಾಕಿ ಮಾಡಿ ಹಾಕ್ಕೊಂಡು ಹೋಗ್ತಾಯಿದ್ವಿ. ಆಮೇಲೆ ಶೂ ಅಷ್ಟೇ, ಒಂದು ಬಾಟಾ ಶೂ. ನಂಗೆ ಇನ್ನೂ ಜ್ಞಾಪಕ ಇದೆ. ಅವಾಗ 58 ರೂಪಾಯಿ ಕೊಟ್ಟು ಒಂದು ಬಾಟಾ ಶೂ ತೊಗೊಂಬಿಟ್ರೆ ಅದು ಏನೋ ತುಂಬ ಲಕ್ಸುರಿಯಸ್ಸು ಆ ಥರ. ಹಾಗೆ ನನಗೆ ಇನ್ನೂ ಜ್ಞಾಪಕ ಇದೆ. ವೈಟ್ಸು ಅಷ್ಟೇ. ನಾವು ಸೈಜ್ ಸೇರಿ ಹೋದರೆ ಶೇರ್ ಮಾಡ್ಕೊತಾ ಇದ್ವಿ ಶರ್ಟು. ಇದು ಒಬ್ರಿಗೊಬ್ರು ಇನ್ನು ತುಂಬ, ಯಾಕೆಂದರೆ ಸೆಕೆಂಡ್ ಪೇರು, ಥರ್ಡ್ ಪೇರ್ ಇರ್ತಿರ್ಲಿಲ್ಲ ನಮಗೆ ಅಲ್ವಾ. ಅಷ್ಟೆಲ್ಲ ಕಷ್ಟ ಆಗುತ್ತೆ. ಆಮೇಲೆ ನಾವು ಟ್ರಿಪ್ಗಳಿಗೆ ಹೋದರೆ ಇಲ್ಲಿ ಲೋಕಲ್ಲೆಲ್ಲ ಈ ಥರ ಇದೆಲ್ಲ ಮಾಡ್ತಾಯಿದ್ವಿ. ಮನೇಲಿ ಬೈಸ್ಕೊಂಡು, ಕಾಂಪೌಂಡ್ ಹಾರ್ಕೊಂಡು ಹೋಗಿದ್ದೀನಿ ನಾನು ಬೈಕೊಂಡು. ಯಾಕೆಂದರೆ ಎಕ್ಸಾಮ್ ಟೈಮಲ್ಲಿ ಹೋಗೋಕ್ಕೆ ಬಿಡ್ತಿರ್ಲಿಲ್ಲ. ಬೆಳಗಿನ ಸಂಜೆ ತನಕ ಏನೋ ಕ್ರಿಕೆಟೇ ಆಡಿಕೊಂಡು ಬಿಡ್ತಿರ್ಲಿಲ್ಲ. ಸೊ ನಾವೇನು ಮಾಡ್ತಿದ್ವಿ, ಕಾಂಪೌಂಡ್ ಹಾರಿಕೊಂಡು ಬೈಯಿಸ್ಕೊಂಡು ಹೋಗಿ ಆಡ್ಕೊಂಬರ್ತಾಯಿದ್ವಿ. ಆಮೇಲೆ ನಾವು ಟೂರ್ಗಳಿಗೆ ಹೋದಾಗ ಏನು ಮಾಡ್ತಿದ್ವಿ, ನಮಗೆ ಅಲ್ಲಿ ಇದಿರಲಿಲ್ಲ, ಅನ್ರಿಸರ್ವ್ಡ್ ಕೆಲವು ಸಲ ಹೋಲ್ಡಲ್ಲಿ ಹೊತ್ಕೊಂಡು ಹೋಗ್ತಾಯಿದ್ವಿ. ಆಮೇಲೆ ಅದು ಟಾಯ್ಲೆಟ್ ಪಕ್ಕ ಹಾಸ್ಕೊಂಡು, ಇಮ್ಯಾಜಿನ್ ಸ್ಟೇಟ್ ಟೀಮ್, ಕರ್ನಾಟಕ ಸ್ಟೇಟ್ ಟೀಮ್ ಅಥವಾ ನಾವು ಸೌತ್ ಝೋನ್ಗೆ ಹೋಗುವಾಗ ಅದು ಸ್ಟೇಟ್ ಟೀಮು ಟಾಯ್ಲೆಟ್ ಪಕ್ಕ ಅದು ಹೋಲ್ಡಾಲ್ ಹಾಸ್ಕೊಂಡು ಅದ್ರ ಮೇಲೆ ಮಾಡಿಕೊಂಡು ನಾವು ಎಲ್ಲರೂ ಒಬ್ರಿಗೊಬ್ರು ಏನೋ ಕಾಯ್ಕೊಂಡು ಏನೋ ಇದು ಅಲ್ಲೆಲ್ಲ ಏನು ಅನ್ರಿಸರ್ವ್ಡ್ ಹೋಗ್ಬೇಕು. ನಂಗೆ ಇನ್ನೂ ಜ್ಞಾಪಕ ಇದೆ, ನಾವು ಲಕ್ನೋ ಅಥವಾ ಕಾನ್ಪುರ್ ಆ ಕಡೆ ಎಲ್ಲ ಇಂಟರ್ಸಿಟಿ ಎಲ್ಲ ಹೋಗುವಾಗ ಅಲ್ಲೆಲ್ಲ ತುಂಬ ರೌಡಿಸಮ್ ಅಥವಾ ಈ ಹಾಲ್ನವರು ಇವ್ರುಗಳು ಎಲ್ಲ ತುಂಬ್ಕೊಂಡು ಅನ್ರಿಸರ್ವ್ಡು ನಾವುಗಳೆಲ್ಲ. ನಂಗೆ ಇನ್ನೂ ಜ್ಞಾಪಕ ಇದೆ, ಶಾಂತ ಅಂತೂ ಒಂದ್ಸಲಿ ಬ್ಯಾಟ್ ಇಟ್ಕೊಂಡು ನಿಂತ್ಕೊಂಡ್ಬಿಟ್ಟಿದ್ಲು. ಯಾಕೆಂದರೆ ನಾವು ಎಲ್ಲ ಯಂಗ್ ಗರ್ಲ್ಸ್ ಅಲ್ಲ, ಅವ್ರುಗಳಿಗೆಲ್ಲ ಬಿಟ್ಟು ಏನೋ ರೌಡಿಸಮು, ಯಾರು ಏನಾರು ತೀಟೆ ತಕರಾರು ಮಾಡ್ತಾರೆ ಅಂತ ಇಟ್ಕೊಂಡು ಅವಳು. ಅಂದರೆ ಒಬ್ರಿಗೊಬ್ರು ಅಷ್ಟು ಒಂದು ನಾವು ಮನೆ ಥರ, ಏನೋ ನಾವು ಮನೆಯಲ್ಲಿ ಹೇಗೆ ಒಂಥರ ಒಗ್ಗಟ್ಟಿನಿಂದ ಇರ್ತಾಯಿದ್ವಿ. ಆಮೇಲೆ ಒಂದೇ ಏಮು, ಗೆಲ್ಲಬೇಕು, ಆಡಬೇಕು. ನಮಗೆ ಬೇರೆ ಕಡೆ ಗಮನನೇ ಇರ್ತಿರ್ಲಿಲ್ಲ. ಕ್ರಿಕೆಟ್. ಮ್ಯಾಮ್, ಈಗ ಕರ್ನಾಟಕದಲ್ಲಿ
ಯಾರು ಡಿಸರ್ವಿಂಗೇ ಇಲ್ವಾ, ಅಥವಾ ವುಮೆನ್ ಕ್ರಿಕೆಟರ್ ಅನ್ನೋರು ಯಾರು ಸೂಟಬಲ್ಲೇ ಇಲ್ವಾ ಈ 10 ಜನ ಲೆಜೆಂಡ್ಸ್ದು ಏನೀಗಾಗಲೇ ಪ್ರಸ್ತಾಪ ಆಗಿದೆ ಹೆಸರುಗಳು ಸ್ಟ್ಯಾಂಡಿಗೆ? ಅಂದರೆ ವುಮೆನ್ ಕ್ರಿಕೆಟರ್ಗೆ ಪ್ಲೇಸೇ ಇಲ್ವಾ ಅನ್ನೋದು. ಅಯ್ಯೋ! ಅದು ತುಂಬ ದುಃಖದ ಸಂಗತಿ ಮೇಡಮ್. ಯಾಕೆ ಗೊತ್ತಾ, ಡಿಸರ್ವಿಂಗ್ ಇಲ್ಲ ಅಂತ ಅದು ಹೇಗೆ ಹೇಳ್ತೀರಾ? ನಮ್ಮಲ್ಲಿ ದಂತಕಥೆ ಅಂತ ಹೇಳೋ ಶಾಂತಾರಂಗಸ್ವಾಮಿನೇ ಇರುವಾಗ, ಒಂದು ಕಾಲದಲ್ಲಿ ಅದೇ ಹೇಳಿದ್ನಲ್ಲ, ಕ್ರಿಕೆಟ್ ಅಂದರೆ ಶಾಂತ, ಶಾಂತ ಅಂದರೆ ಕ್ರಿಕೆಟ್. ಆ ಥರ ಇಂಥ ಕಾರ್ಯದಲ್ಲಿ ಡಿಸರ್ವಿಂಗ್ ಇಲ್ಲ ಅಂತ ಅದು ಹೇಗೆ ಹೇಳ್ತೀರಾ? ಆದರೆ ಏನು ಗೊತ್ತಾ, ಒಂದು ದುಃಖದ ಸಂಗತಿ ಅಂದರೆ, ಮೊದಲಿಂದ ನಮಗೆ ವಿಮೆನ್ಸ್ ಕ್ರಿಕೆಟ್ಗೆ ಸಿಗಬೇಕಾದ ಗೌರವ ಸಿಗಲಿಲ್ಲ. ಈ 50 ವರ್ಷದ ನಮ್ಮ ಪಯಣದಲ್ಲಿ ನಾವು ಎಷ್ಟು ಕಷ್ಟಪಟ್ಟು ಸಾಧನೆ ಮಾಡ್ಕೊಂಬರ್ತಾ ಇದ್ವಿ, ನಾವು ಎಲ್ಲ ಗೆದ್ಕೊಂಬರ್ತಾ ಇದ್ವಿ, ಆದ್ರೂ ನಮಗೆ ಸಿಗ್ತಿರಲಿಲ್ಲ. ಸೊ ಅಂಥ ಇದರಲ್ಲಿ ಒಂದು ಬೇಕಾಗಿರೋ ಅಂಥ ಒಂದು ಆ, ಅದು ಪುರುಷ ಮನಸ್ಥಿತಿ ಅಂತ ನಾನು ಹೇಳ್ತೀನಿ. ಇವಾಗ ಲೆಜೆಂಡ್ ಈಸ್ ಎ ಲೆಜೆಂಡ್ ಅಲ್ವಾ? ಅದು ಮೆನ್ ಆಗಿರಲಿ ಅಥವಾ ವಿಮೆನ್ ಆಗಿರಲಿ ಅಲ್ವಾ? 10 ಜನ ಲೆಜೆಂಡ್ಸಲ್ಲಿ 11ನೇವಳಾಗಿ ಇವಳನ್ನೇ ಯಾಕೆ ಕನ್ಸಿಡರ್ ಮಾಡಲಿಲ್ಲ? ನನಗೆ ಅದು ಒಂಥರ ಆಶ್ಚರ್ಯ ಮತ್ತು ದುಃಖದ ಸಂಗತಿ ಅಂತ ಹೇಳ್ಬೋದು. ಅದು ಏನು ಮನೋಭಾವ, ಅದು ಒಂಥರ ಅವಳು ವಿಮೆನ್ ಕ್ರಿಕೆಟರ್ ಅನ್ನೋ ಒಂದು ಮನೋಭಾವದಿಂದನಾ, ಅಥವಾ ಈಗಿನ ಮಹಿಳೆಗೆ ಎಲ್ಲ ರಂಗದಲ್ಲೂ ಅಷ್ಟೊಂದು ಪ್ರಾತಿನಿಧ್ಯ ಕೊಡುವಾಗ ಇದರಲ್ಲಿ ಅವಳನ್ನು ಮಾತ್ರ ಅವಳೇನು ಕಮ್ಮಿ ಅಂತ ಅವ್ರಿಗೆ ಅನಿಸಿದ್ದು ನನಗಂತೂ ತುಂಬ ದುಃಖದ ಸಂಗತಿ ಅಂತ ಹೇಳ್ಬೋದು. ನೀವೀಗ ಹೇಳಿದ್ರಿ ಅವರು ಒಂದು 11ನೇ ಲೆಜೆಂಡ್, ಅಂದರೆ ಅವರು ಒಂದು ಲೆಜೆಂಡ್ ಇದ್ದಾರೆ ರಂಗಸ್ವಾಮಿ ಅವರು, ಅವ್ರಿಗೂ ಒಂದು ಸ್ಟ್ಯಾಂಡ್ ಕೊಡಬೇಕು ಅಂತ. ಹಾಗಾದರೆ ನಿಮ್ಮ ಪ್ರಕಾರ ಯಾಕೆ ಕನ್ಸಿಡರ್ ಮಾಡಿಲ್ಲ KSC ಅಂತ ಅನಿಸುತ್ತೆ? ಅವಳಿಗೆ ಡಿಸರ್ವಿಂಗ್, ಅವಳು ಬದುಕಿರುವಾಗಲೇ ಒಂದು ಅವಳ ಹೆಸರಲ್ಲಿ ಒಂದು ಶಾಂತಾರಂಗಸ್ವಾಮಿ ಸ್ಟ್ಯಾಂಡ್ ಅಂತ ನಾವು ಸ್ಟೇಡಿಯಂಗೆ ಹೋಗಿ ನಿಂತು ನೋಡೋದು, ಅದು ಎಷ್ಟು ಹೆಮ್ಮೆಯ ವಿಷಯ ಅಂದರೆ, ಅದು ಮಾಡಿದ್ರೆ ಅದು ನಮ್ಮ ವಿಮೆನ್ಸ್ ಕ್ರಿಕೆಟ್ಗೆ ಒಂದು ಅವಳಿಗೆ ಗೌರವ ಅಲ್ಲ, ನಮಗೆ ನಾವೇ ಕೊಡೋ ಗೌರವ ಅಂತ ನಾನು ಅಂದ್ಕೊಳ್ತೀನಿ ವಿಮೆನ್ಸ್ ಕ್ರಿಕೆಟ್ಗೆ. ಆಮೇಲೆ ಏನು ಗೊತ್ತಾ, ಲೆಜೆಂಡ್ ಅಂದರೆ ಲೆಜೆಂಡೇ, ಮೆನ್ ಇರಲಿ ವಿಮೆನ್ ಇರಲಿ. ಅವಳು ಎಲ್ಲದರಲ್ಲೂ ಪ್ರಥಮವಾಗಿ ಸೆಂಚುರಿ ಹೊಡೆದವಳು, ಪ್ರಥಮವಾಗಿ ಸಿಕ್ಸರ್ ಹೊಡೆದವಳು, ಪ್ರಥಮ ಕ್ಯಾಪ್ಟನ್, ಇಂಡಿಯನ್ ಟೀಮ್ ಕ್ಯಾಪ್ಟನ್ ಆದವಳು, ಗೆಲ್ದವಳು. ಆಮೇಲೆ ನಾವು ಕರ್ನಾಟಕಕ್ಕಂತೂ ಅವಳು ಸೇವೆ ನಮ್ಮನ್ನ ಸ್ಟೇಡಿಯಮ್ ಒಳಗೆ ಸೇರಿಸದೇ ಇದ್ರೇನೂ ಆವಾಗ ನಾವು ಹೊರಗಡೆ ಆಡಿಕೊಂಡು ಮಾಡಿ, ಅವಳ ಕ್ಯಾಪ್ಟನ್ಸಲ್ಲಿ ನಾವು 10ರಲ್ಲಿ 9 ಟೂರ್ನಿಮೆಂಟ್ ಗೆಲ್ತಾಯಿದ್ವಿ. ಯಾವುದು ಇಂಟರ್ ಸ್ಟೇಟ್ ಆಗಲಿ ಅಥವಾ ಸೌತ್ ಝೋನ್ ಆಗಲಿ ಅಥವಾ ಫಾರಿನ್ ಟೀಮ್ ಇಲ್ಲಿ ಬಂದಾಗ ಅವಳು ಇಂಡಿಯಾಗೆ ಆಡಿದಾಗಲಿ ಫಸ್ಟ್ ಸೀರೀಸ್ ಗೆದ್ದಿದ್ದು ಅವಳೇ ಗೆಲ್ಸಿದ್ದು. ಇನ್ನೇನು ಪ್ರೂವ್ ಮಾಡಬೇಕು ಅವಳು? ಬೇರೆಯವರು ಇವಾಗ ನಾವು 10 ಜನ ಲೆಜೆಂಡ್ಸು ನಮಗೆ ತುಂಬ ತುಂಬ ಹೆಮ್ಮೆ ಅವ್ರಿಗೆ. ಈ ಅಟ್ಲೀಸ್ಟ್ ಇವಾಗ ಲೇಟ್ ಹಾಗೆ ನೋಡಿದ್ರೆ, ಯಾಕೆಂದರೆ ಇವಾಗಲೇ ನೋಡಿ ಮಧ್ಯಪ್ರದೇಶಲ್ಲಿ ಸಂಧ್ಯಾ ಅಗರ್ವಾಲ್ ಅಂತ ಅವಳಿಗೊಂದು ಸ್ಟ್ಯಾಂಡ್ ಇಟ್ಟಿದ್ದಾರೆ. ಡೆಲ್ಲಿನಲ್ಲಿ ಅಂಜುಮ್ ಪ್ರೋಬಾ ಅವಳಿಗೆ ಇಟ್ಟಿದ್ದಾಳೆ. ಇವಾಗ ಮೊನ್ನೆ ಜುಲನ್ ಗೋಸ್ವಾಮಿ ಆಮೇಲೆ ಕ್ರಿಕೆಟ್ ಶುರು ಮಾಡ್ತಾಳೆ, ನಾವೆಲ್ಲ ಬಿಟ್ಟಾದಮೇಲೆ. ಅವಳ ಹೆಸರಲ್ಲಿ ಈಡನ್ ಗಾರ್ಡನ್, ಏನು ಕ್ರಿಕೆಟ್ ಕಾಶಿ ಅಂತೀವಿ ನಾವು, ಈಡನ್ ಗಾರ್ಡನ್ ಅಂಥ ಒಂದು ಪ್ರೆಸ್ಟೀಜಿಯಸ್ ಸ್ಟೇಡಿಯಮ್ಗೆ ಜುಲನ್ ಗೋಸ್ವಾಮಿ ಒಂದು ಸ್ಟ್ಯಾಂಡ್ ಇದೆ. ವಿಮೆನ್ಸ್ ಕ್ರಿಕೆಟ್ ಇನ್ ಕರ್ನಾಟಕ ಅದಕ್ಕೆ ಮೂಲ ಕಾರಣ ಅಂದರೆ ಶಾಂತಾರಂಗಸ್ವಾಮಿ. ಅದಕ್ಕೆ 2 ಮಾತಿಲ್ಲ. ಅವಳು ಹುಟ್ಟು ಹಾಕಿದ್ದಲ್ಲದೆ ನಾವು ಏನಂತೀವಿ, ಒಂದು ಕೊಂಡಿ ಅಥವಾ ಒಂದು ಬೇರು ಅಂತ ಏನು ಹೇಳ್ತೀವೋ, ಬೇರಿ ಕೊಂಡಿ ಎಲ್ಲನೂ ಶಾಂತಾನೆ. ಯಾಕೆಂದರೆ ಅವಳು ಶುರು ಮಾಡಿದ್ದು ಒಂದೇ ಅಲ್ಲ, ಅದನ್ನು ನಾವುಗಳು ಮುಂದುವರಿಸ್ಕೊಂಡು ಹೋದ್ವಲ್ಲ, ಅಷ್ಟು ಸತತವಾಗಿ 50 ವರ್ಷ ಕಾಲ. ಇವಾಗ 50ನೇ ವರ್ಷ ಅಂತ ಹೇಳಿದ್ರು 74ಇಂದ ಇವಾಗ ಮುಂದುವರಿಸ್ಕೊಂಡು ಹೋದ್ರೂ ಇವತ್ತು ಏನು ವಿಮೆನ್ಸ್ ಕ್ರಿಕೆಟ್ ಏನಾಗಿದೆ ಅನ್ನೋಕ್ಕೆ ಮೂಲ ಕಾರಣ ನಾವುಗಳು ಕಂಟಿನ್ಯೂಸ್ ಆಗಿ ಆಡ್ಕೊಂಡು. ಅದೇ ಕೇಳ್ತಾರೆ, ನಿನ್ನ ಕಾಂಟ್ರಿಬ್ಯೂಷನ್ ಏನೇ
ಕ್ರಿಕೆಟ್ಗೆ ಅಂದರೆ, ಅಥವಾ ಶಾಂತ ಕಾಂಟ್ರಿಬ್ಯೂಷನ್ ಅವಳು ಡಿಸರ್ವಿಂಗ್ ಅಲ್ಲ ಅಂತ ನೀವು ಹೇಳಿದ್ರಲ್ಲ, ಮೇನ್ಲಿ ಅವಳು ಡಿಸರ್ವಿಂಗ್ ಏನಕ್ಕೆ ಅಂದರೆ ವಿಮೆನ್ಸ್ ಕ್ರಿಕೆಟ್ನ ಮುಂದುವರಿಸ್ಕೊಂಡು ಅವಳು ಆಡಿದ್ದು ವರ್ಷಗಳಲ್ಲದೆ ಅದ್ರ ಮೇಲೂ ಅಡ್ಮಿನಿಸ್ಟ್ರೇಟಿವ್ ಆಗಿ ಇದರೊಳಗೆ ಜೀವಂತವಾಗಿಡೋಕ್ಕೆ ಕಾರಣ ಅಂದರೆ ಶಾಂತಾರಂಗಸ್ವಾಮಿ. ಅದಕ್ಕಿಂತ ಇನ್ನೇನು ಅಚೀವ್ಮೆಂಟ್ ಬೇಕು? ಅದಕ್ಕೆ ಅದು ಒಂದೇ ಕಾರಣಕ್ಕೆ ಅವಳ ಹೆಸರಲ್ಲಿ ಒಂದು ಸ್ಟ್ಯಾಂಡ್ ಮಾಡೋದರಲ್ಲಿ ಅದರಲ್ಲಿ ಏನೂ ಅತಿಶಯೋಕ್ತಿ ಅಂತ ಏನಲ್ಲ. ಅದು ಮಾಡಬೇಕಾದ ಒಂದು ಕರ್ತವ್ಯ, ಒಂದು ಜವಾಬ್ದಾರಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ ಮ್ಯಾಮ್, ಈಗ ವುಮೆನ್ಸ್ ಕ್ರಿಕೆಟ್ ಟೀಮ್ ಅನ್ನೋದು, ಅಂದರೆ ವುಮೆನ್ಸ್ ಕ್ರಿಕೆಟ್ ಅನ್ನೋದು ತುಂಬ ಪಾಪ್ಯುಲರೈಸ್ ಆಗ್ತಾಯಿದೆ. ಅಂದರೆ WPL ಕೂಡ ಆಡ್ತಾ ಇದ್ದಾರೆ, IPL ಥರನೇ. ಈಗ ವುಮೆನ್ಸ್ಗೆ ಅಂತ ಪ್ರೀಮಿಯರ್ ಲೀಗ್ ಇದೆ. ಹಾಗೆ ಈಗ ಇಡೀ ಅಂದರೆ ಪ್ರಪಂಚದಲ್ಲಿ, ವಿಶ್ವದಲ್ಲೇ ವುಮೆನ್ಸ್ ಕ್ರಿಕೆಟ್ ಟೀಮ್ಗೆ ಒಂದು ಸ್ಥಾನ ಸಿಕ್ಕಿದೆ. ಆದರೂ ಕೂಡ ಈ ಡಿಸ್ಕ್ರಿಮಿನೇಷನ್ ಅನ್ನೋದು ಯಾಕೆ ಈ ಲೆಜೆಂಡ್ಸ್ ಅಂತ ಬಂದಾಗ? ಹಾಗೆ ಅಂದರೆ ಹುಡುಗಿರ್ಗೆ ಅಂತ ಕೊಡಬಾರ್ದು ಅನ್ನೋದೇನಾದರೂ ಮನಸ್ಥಿತಿ ಇರುತ್ತಾ, ಅಥವಾ ಬಿಡು ಅವ್ರದ್ದೇನು ಅಷ್ಟು ಕಾಂಟ್ರಿಬ್ಯೂಷನ್ ಇಲ್ಲ ಅನ್ನೋ ಒಂದು ಮನೋಭಾವನ ಅಂತ? ಇದು ನಾನು ಮನೋಭಾವ ಅಂದರೆ ಅದು ಬರೀ ಪುರುಷರು ಒಂದೇ ಅಲ್ಲ, ಇಡೀ ಸೊಸೈಟಿ ಮನೋಭಾವನೇ. ಇನ್ನೂ ನಾವು ಯಾವುದೋ ಬಾದರಾಯನ ಕಾಲದ್ದು ಕೆಲವು ಏನಂತೀವಿ ಟ್ರೆಡಿಷನಲ್ ಥಾಟ್ಸಿಂದ ನಾವು ಹೊರಗೆ ಬರ್ತಿಲ್ಲ. ನೀವು ಏನೇ ಇಷ್ಟು ಸಾಧಿಸಿದಾಳೆ, ಅಷ್ಟು ಸಾಧಿಸಿದಾಳೆ, ಇದು ಏನೇ ಇರ್ಬೋದು, ಈ ಥರ ಒಂದು ಅಚೀವ್ಮೆಂಟ್ಸ್ನ ಒಂದು ರೆಕಗ್ನೈಸ್ ಮಾಡೋಕ್ಕೆ ಹೊರಟಾಗ ಅಲ್ಲಿ ನಾವು ಯಾವಾಗಲೂ ಎರಡನೇ ದರ್ಜೆ ಅಂತಾನೆ ಅದು ಇಡೀ ನಮ್ಮ ಸೊಸೈಟಿ ಮನೋಭಾವ ಇನ್ನೂ ಬದಲಾಗಿಲ್ಲ ಅಂತಲೇ ನಾನು ಹೇಳ್ತೀನಿ. ಅಂದರೆ ಇವಾಗ ಹೆಣ್ಮಕ್ಳು ಏನೇ ಸಾಧನೆ ಮಾಡಿದ್ರು, ಎಷ್ಟೇ ಸಾಧನೆ ಮಾಡಿದ್ರು, ನಾವು ಎಷ್ಟೇ ನಮ್ಮ ಭಾರತಕ್ಕಾಗಿರ್ಬೋದು, ಕರ್ನಾಟಕಕ್ಕಾಗಿರ್ಬೋದು ಕಿರೀಟನ ತಂದುಕೊಟ್ರೂ ಕೂಡ ನಮ್ಮನ್ನು ಎರಡನೇ ಸ್ಥಾನದಲ್ಲೇ ನೋಡ್ತಾರೆ ಅಂದಾಗ ಎಲ್ಲೋ ಒಂದು ಕಡೆ ನಮಗೂ ಬೇಜಾರಾಗತ್ತೆ. ಯಾಕೆ ಈ ಥರ ನಮ್ಮನ್ನು ಟ್ರೀಟ್ ಮಾಡ್ತಾರೆ, ಯಾಕೆ ನಮ್ಗೆ ಆ ಸ್ಥಾನ ಸಿಗೋದಿಲ್ವ ಸೊಸೈಟಿಯಲ್ಲಿ ಅಂತ. ಏನು ಹೇಳ್ತೀರಾ ಇದಕ್ಕೆ? ಅದಕ್ಕೆ ನಾನು ಈ ಆಂದೋಲನ ಒಂದು ಹೋರಾಟ ಅಂತಲೇ ಹೇಳ್ಬೋದು ಮಾಡೋದು. ಅಂಥವ್ರಿಗೆ, ಅಂಥ ಲೆಜೆಂಡ್ ಅಂತ ಹೇಳುವಾಗ ಡಿಸ್ಕ್ರಿಮಿನೇಷನ್ ಮಾಡಬಾರ್ದು. ಅದು ಮೆನ್ ಆಗಿರಲಿ, ವಿಮೆನ್ ಆಗಿರಲಿ, ಅವಳಿಗಿಂತ ಡಿಸರ್ವಿಂಗು ಯಾರೂ ಇಲ್ಲ ನನ್ನ ಪ್ರಕಾರ. ಸೊ ಅಂಥ ಮನಸ್ಥಿತಿ ಏನಕ್ಕೆ ಇವಾಗ್ಲೂ ಇಷ್ಟೆಲ್ಲ ಅಚೀವ್ ಮಾಡಿ ಇವಾಗ ಕೋಟಿಗಟ್ಟಲೆ ಕೊಡ್ತಾರೆ ಈಗಿನ ಕ್ರಿಕೆಟರ್ಸ್ಗೆ. ನಾವೇನು ಅದೆಲ್ಲ ದುಡ್ಡು ಕೇಳ್ತಿಲ್ಲ, ಕಾಸು ಕೇಳ್ತಿಲ್ಲ. ಒಂದು ಅವಳದು ಕಾಂಟ್ರಿಬ್ಯೂಷನ್ಗೆ ಒಂದು ರೆಕಾಗ್ನೇಷನ್, ಅದು ಪರ್ಮನೆಂಟಾಗಿ ವಿಮೆನ್ಸ್ ಕ್ರಿಕೆಟ್ಗೆ ಒಂಥರ ಕೊಟ್ಟ ಒಂದು ಇದು ಕೊಡುಗೆ ಅಂತ ಹೇಳ್ತೀನಿ ನಾನು. ಅವಳಿಗೆ ಕೊಟ್ಟರೆ, ಆ ಸ್ಟ್ಯಾಂಡಿಗೆ ಒಂದು ಹೆಸರು ಹಾಕಿದ್ರೆ ಅದು ಪರ್ಮನೆಂಟಾಗಿ ಉಳಿಯತ್ತೆ ಇಲ್ವಾ? ಸೊ ಖಂಡಿತವಾಗಿ ಇದು ಮಾಡಬೇಕಾದ ಕೆಲಸ. ಆಮೇಲೆ ಏನು ಗೊತ್ತಾ, ಇವಾಗ ಸಿದ್ದರಾಮಯ್ಯನವರೇ ಹೇಳಿದ್ದಾರೆ, ಈ ಥರ ಬರೆದಿದ್ದಾರೆ ಅಸೋಸಿಯೇಷನ್ಗೆ, ಇದು ಏನೋ ಲೆಜೆಂಡ್ಸ್ಗೆ ಕೊಡಿ ಅಂತ. ಆಮೇಲೆ ರಾಮಚಂದ್ರ ಗುಹಾ ಅವರು ಶಾಂತ ಹೆಸರು ಮೆನ್ಷನ್ ಮಾಡಿದ್ದಾರೆ, ಶಿ ಡಿಸರ್ವ್ಸ್ ಅಂತ ಅಲ್ವಾ? ನಮ್ಮ ಇಡೀ ಕರ್ನಾಟಕದಲ್ಲಿ ನೀವು ಯಾರೇ ಕ್ರಿಕೆಟ್ ಪ್ರೇಮಿಗಳನ್ನ ಕೇಳಿ, ಶಾಂತಾರಂಗಸ್ವಾಮಿ ಡಿಸರ್ವಿಂಗ್ ಇಲ್ಲ ಅಂತ ಹೇಳಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂದರೆ ಶಿ ಈಸ್ ದ ಓನ್ಲಿ ಲೆಜೆಂಡ್ ಇನ್ ಕರ್ನಾಟಕ ಎಮಂಗ್ ವಿಮೆನ್ಸ್ ಕ್ರಿಕೆಟರ್ಸ್. ಹುಟ್ಟು ಹಾಕಿದಿಂದ ಹಿಡಿದು ಇದುವರೆ ತನಕ ಅದು ಬೆಳೆದು ಬಂದ ರೀತಿಗೆ ಕಾರಣ ಶಾಂತಾರಂಗಸ್ವಾಮಿ ಅಂತ ಹೇಳ್ತಾರೆ. ನನ್ನ ಕೊನೆ ಪ್ರಶ್ನೆ, CM ಸಿದ್ದರಾಮಯ್ಯನವರು ಕೂಡ ಅಸೋಸಿಯೇಷನ್ಗೆ ಪತ್ರ ಬರೆದಿದ್ದಾರೆ, ರಾಮಚಂದ್ರ ಗುಹಾ ಅವರು ಕೂಡ ಪತ್ರ ಬರೆದಿದ್ದಾರೆ ಅಂತ ಹೇಳಿ ನೀವು ಹೇಳ್ತಾ ಇದ್ರಿ. ಅಂದರೆ ನಮ್ಮ ಕರ್ನಾಟಕದ ಚೀಫ್ ಮಿನಿಸ್ಟರೇ ಮನವಿ ಮಾಡಿಕೊಂಡಾಗ ಲೆಜೆಂಡ್ಸ್ ಹೆಸರು ಇಡಿ ಅಂತ ಹೇಳಿದಾಗ
ಆದರೂ ಕೂಡ ಎಲ್ಲೋ ಒಂದು ಕಡೆ ಅಸೋಸಿಯೇಷನ್ ಎಡವು ಬಿಡ್ತಾ ನಮ್ಮ ಹೆಣ್ಣು ಮಕ್ಳ ಕಡೆ ತಿರುಗಿ ನೋಡೋದು ಅನ್ನೋದು ಒಂದು ಪ್ರಶ್ನೆ ಆಗತ್ತೆ. ಹಾಗೆ ನಿಮ್ಮ ಮುಂದಿನ ನಡೆ ಏನಾಗಿರುತ್ತೆ? ಇಫ್ ಏನಾದರೂ ಇದನ್ನು ಕನ್ಸಿಡರ್ ಮಾಡಿಲ್ಲ ಅಸೋಸಿಯೇಷನ್ ಅವರಂದರೆ ಯಾವ ರೀತಿ ಆಗ್ರಹ ತೋರಿಸ್ತೀರಾ ಅನ್ನೋದು? ಅಲ್ಲ, ಸಿದ್ದರಾಮಯ್ಯನವರೇ ಹೇಳಿರುವಾಗ ಕ್ರಿಕೆಟ್ ಅಸೋಸಿಯೇಷನ್ದು ಏನು ತರಕಾರು ಅಂತ ನಂಗೆ ಅರ್ಥ ಆಗ್ತಿಲ್ಲ ಅಲ್ವಾ? ಅಥವಾ ಯಾರೇ ಹೇಳಲಿ, ರಾಜಕಾರಣಿಗಳೇ ಹೇಳಲಿ ಅಥವಾ ಇರಲಿ, ವೆನ್ ಇಟ್ ಕಮ್ಸ್ ಟು ಕ್ರಿಕೆಟ್ ಶಿ ಡಿಸರ್ವ್ಸ್ ಮೋರ್ ದೆನ್ ಎನಿವನ್. ಸೊ ಅದು ರಾಮಚಂದ್ರ ಗುಹಾ ಅಂತ ಹಿಸ್ಟಾರಿಯನ್, ಅವ್ರು ಕ್ರಿಕೆಟ್ ಹಿಸ್ಟಾರಿಯನ್, ಅವರೇ ರೆಕಗ್ನೈಸ್ ಮಾಡಿ ಅವರೆಲ್ಲ ಆಗಿನ ಕಾಲದವ್ರು ನಮ್ಮ ಸಾಧನೆಗಳನ್ನ ನೋಡಿದ್ದಾರೆ. ಆವಾಗ ಬರೀ ಪ್ರಿಂಟ್ ಮಾಧ್ಯಮ ಮಾತ್ರ ಇತ್ತಲ್ಲ, ಅವರುಗಳೇ ಕೆಲವು ಬರೆದಿದ್ದಾರೆ ನಾವುಗಳು ಅಚೀವ್ಮೆಂಟ್ಸ್. ನನ್ನ ಹತ್ರ ಎಷ್ಟೊಂದಿದೆ ಇದು ಪೇಪರ್ ಕಟ್ಟಿಂಗ್ಸ್ ಎಲ್ಲ. ಶಾಂತ ಅಚೀವ್ ಮಾಡೋಕ್ಕೆ ರೆಕಾರ್ಡ್ಸ್ ಇಲ್ಲ ಅಂತ ಅವ್ರು ಹೇಳಿದ್ರೆ ನಾನು ತೋರಿಸ್ತೀನಿ ಬೇಕಾದ್ರೆ. ನನ್ನ ಹತ್ರ ನಂಥದ್ದವರೇ ಎಷ್ಟೊಂದು ಜನ ಆಗಿನ ಕಾಲದಲ್ಲಿ ಪ್ರಿಂಟ್ ಕಲೆಕ್ಟ್ ಮಾಡಿರೋರು ಎಷ್ಟೊಂದು ಜನ ಇಂಡಿಯಾಲಿದ್ದಾರೆ. ಬೇರೆ ಸ್ಟೇಟಿಂದನೂ ನಾನು ಬೇಕಾದ್ರೆ ಪ್ರೂಫ್ಗೆ ಅವಳು ಲೆಜೆಂಡ್ ಅಲ್ಲ ಅಂತ ಹೇಳೋಕ್ಕೆ, ಏನೋ ಅದನ್ನು ವಿರೋಧಿಸೋಕ್ಕೆ ನನ್ನ ಹತ್ರ ಬೇಕಾದಷ್ಟು ಪ್ರೂಫ್ ಇದೆ. ಕಳಕಳಿಯ ವಿನಂತಿ ಕರ್ನಾಟಕ ಸ್ಟೇಟ್ ಕ್ರಿಕೆಟ್ ಅಸೋಸಿಯೇಷನ್ಗೆ, ಆ್ಯಸ್ ಎ ಕ್ರಿಕೆಟರ್ ಇನ್ನೊಂದು ಕ್ರಿಕೆಟರ್ನ ರೆಕಗ್ನೈಸ್ ಮಾಡದೇ ಇರೋದು. ಇವಾಗ ಆಡಳಿತ ನಡೆಸ್ತಿರೋರೆಲ್ಲ ಕ್ರಿಕೆಟರ್ಸೇ KCಯಲ್ಲಿ ಅಲ್ವಾ? ಯಾರೋ ಬೇರೆ ಏನು ಗೊತ್ತಿಲ್ಲದೆ, ಕ್ರಿಕೆಟ್ ಗೊತ್ತಿಲ್ಲದೆ ಇರೋರು ಏನು ಆಡಳಿತ ನಡೆಸ್ತಿಲ್ಲ. ಅವ್ರಿಗೆ ಒಂದು ಕ್ರಿಕೆಟ್ ಆಟಗಾರ್ತಿ ಬೆಲೆ ಏನು ಅಂತ ಅವರು ಅನಲೈಸ್ ಮಾಡೋಕ್ಕೆ ಅವ್ರಿಗಿಂತ ಸಮರ್ಥರು ಇನ್ಯಾರೂ ಇರಲ್ಲ. ಅಂಥವ್ರೇನೇ ಡಿನೇ ಮಾಡ್ತಿದ್ದಾರೆ ಅಂದರೆ ಅದು ಒಂಥರ ಕೆಟ್ಟ ಒಂಥರ ಮನೋಭಾವ ಅಷ್ಟೇ. ಒಂಥರ ಪುರುಷ ಪ್ರಧಾನ ಏನೋ ಸೊಸೈಟಿನಲ್ಲಿ ಆಯಿತಾ, ಹೆಂಗಸಿಗೆ ಇವತ್ತಿಗೂ ಒಂದು ಯಾಕೆ ಕೊಡಬೇಕು ಅನ್ನೋ ಒಂದು ಇದು ಅನ್ನೋದು ಅದು ಅತ್ಯಂತ ಖಂಡನೀಯ ಅಂತ ನಾನು ಹೇಳ್ತೀನಿ. ಅದು ಮಹಿಳೆ ಪುರುಷ ಆ ವಿಷಯ ಇರಲೇಬಾರ್ದು ವೆನ್ ಇಟ್ ಕಮ್ಸ್ ಟು ಅಚೀವ್ಮೆಂಟ್ಸ್ ಅಲ್ವಾ? ಲೆಜೆಂಡ್ ಈಸ್ ಎ ಲೆಜೆಂಡ್ ಅಷ್ಟೇ ನಾನು ಹೇಳೋಕ್ಕೆ ಮೇಡಮ್. ಫೈನಲ್ ಆಗಿ ಹೇಳೋದು ಕಳಕಳಿಯ ಮನವಿ, ದಯವಿಟ್ಟು ನೀವು ಅದು ಶಾಂತಾಗಿ ಮಾಡೋ ಒಂದು ಗೌರವ ಸಲ್ಲಿಸೋದಲ್ಲ, ಅದು ಕ್ರಿಕೆಟ್ ವಿಮೆನ್ಸ್ ಕ್ರಿಕೆಟ್ಗೆ ಗೌರವ ಅಂತ ನಾನು ಭಾವಿಸ್ತೀನಿ. ಇದಕ್ಕಿಂತ ಇನ್ನೇನು ಹೇಳೋಕ್ಕಾಗಲ್ಲ. ನೋಡಿದ್ರಲ್ಲ, ಜಾನ್ವಿ ದೇಸಾಯಿ ಅವ್ರ ಮಾತುಗಳನ್ನು ನಾವು ಕೇಳ್ತಾ ಇದ್ರೆ ನಿಜಕ್ಕೂ ನಮಗೆ ಹೇಗೆ ಅನಿಸುತ್ತೆ ಅಂದರೆ, ನಾವು ಇನ್ನೂ ಒಂದು ಸೊಸೈಟಿಯಲ್ಲಿ ಯಾವ ರೀತಿಯಾದಂತಹ ಸೊಸೈಟಿಯಲ್ಲಿ ಇದ್ದೀವಿ ಅಂತ ಹೇಳಿದ್ರೆ, ನಮ್ಮ ಅಚೀವ್ಮೆಂಟ್ಸು ನಮ್ಮ ರೆಕಗ್ನೈಸೇಷನ್ಗೆ ನಾವು ಇನ್ನೂ ಹೋರಾಡಬೇಕೇನೋ, ಅಥವಾ ನಮಗೆ ಒಂದು ಪ್ಲೇಸ್ನ ಕೊಟ್ಟಿದ್ದಾರೆ ಅಂತ ಅಂದ್ಕೊಳ್ತಾ ಇರೋದೇ ನಾವು ನಿಜಕ್ಕೂ ಭ್ರಮೆಯಲ್ಲಿ ಪ್ರಾಬಬ್ಲಿ ಅದನ್ನು ಅಂದ್ಕೊಂಡೇ ಹೋಗ್ತಾ ಇದ್ದೀವೇನೋ. ನಮಗೆ ಇನ್ನೂ ಎಲ್ಲನೂ ಫೈಟ್ ಮಾಡೇ ತಗೊಳ್ಳೋವಂತಹ ಪರಿಸ್ಥಿತಿಯಲ್ಲೇ ಕೂತ್ಬಿಟ್ಟಿದ್ದೀವೇನೋ ಹೆಣ್ಮಕ್ಳು ಅಂತ ಅನ್ಸೋದಕ್ಕೆ ಶುರು ಆಗತ್ತೆ. ಅಷ್ಟು ಲೆಜೆಂಡ್ರಿ ಕ್ರಿಕೆಟರ್ಸ್ ಇರಬೇಕಾದ್ರೆ, ಅದು ನಮ್ಮ ವುಮೆನ್ ಕ್ರಿಕೆಟರ್ಸ್ ಟೀಮ್ ಅವ್ರು ಹಾಕಿರುವಂತಹ ಫೌಂಡೇಶನ್ ಮೇಲೆ ಇವತ್ತು ಕರ್ನಾಟಕದಲ್ಲಿ ಒಂದು ವುಮೆನ್ಸ್ ಕ್ರಿಕೆಟ್ ಟೀಮ್ ನಡ್ಕೊಂಡು ಹೋಗ್ತಾ ಇದೆ. ಈ ಥರ ಇರಬೇಕಾದ್ರೆ ಒಂದೇ ಒಂದು ಸ್ಟ್ಯಾಂಡ್ ಒಂದು ಹೆಣ್ಮಗುಗೆ ಕೊಡೋದಕ್ಕೂ ಕೂಡ KSCA ಹಿಂದೇಟಾಗ್ತಿದೆ. ಆದರೂ ನಮ್ಮ CM ಸಿದ್ದರಾಮಯ್ಯನವ್ರು ಹೇಳಿದ್ರೂ ಕೂಡ ಹಿಂದೇಟಾಗ್ತಿದೆ ಅಂತಂದರೆ, ಎಲ್ಲೋ ಒಂದು ಕಡೆ ನಮ್ಮ ಕರ್ನಾಟಕದಲ್ಲಿರುವಂತಹ ಎಲ್ಲ ಹೆಣ್ಮಕ್ಳಿಗೂ ಬೇಸರ ಆಗೋದಂತೂ ಖಂಡಿತವಾಗ್ಲೂ ಆಗತ್ತೆ. ನೋಡೋಣ ಮುಂದಕ್ಕೆ ಯಾವ ರೀತಿಯಾದಂತಹ ನಿರ್ಧಾರನ KSCA ತಗೊಳ್ತಾರೆ ಸ್ಟ್ಯಾಂಡ್ಗಳನ್ನು ಅನೌನ್ಸ್ ಮಾಡಬೇಕಾದ್ರೆ ಅನ್ನೋದು. ಇದಾಗಿತ್ತು ಇವತ್ತಿನ ಸ್ಪೆಷಲ್ ಸ್ಟೋರಿ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಕ್ಯಾಮ್ರಾಮನ್ ಯುವರಾಜ್ ಜೊತೆ ಚಂದನ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.